ಕಾವೇರಿ ಉಗಮ ಸ್ಥಾನ ತಲಕಾವೇರಿ ಪವಿತ್ರ ತೀರ್ಥೋದ್ಭವಕ್ಕೆ ಸಾಕ್ಷಿಯಾಯಿತು. ರಾತ್ರಿ 11:43 ತೀರ್ಥೋದ್ಭವ ನಡೆಯಿತು. ಸಹಸ್ರ ಭಕ್ತರು ಈ ಅವಿಸ್ಮರಣೀಯ ಕ್ಷಣವನ್ನ ಕಣ್ತುಂಬಿಕೊಂಡರು. ತುಂತುರು ಮಳೆ, ದಟ್ಟ ಮಂಜು ಕವಿದ ವಾತಾವರಣ, ಸಹಸ್ರ ಭಕ್ತರು. ಸಮಯ ರಾತ್ರಿ 11:43. ಈ ಶುಭ ಸಮಯದ ಮಿಥುನ ಲಗ್ನದಲ್ಲಿ ಕಾವೇರಿ ಮಾತೆ ಉಕ್ಕಿ ಹರಿದಳು. ಈ ಕೌತುಕದ ಕ್ಷಣವನ್ನು ನೋಡಲು ಬಂದಿದ್ದ ಸಹಸ್ರ ಭಕ್ತರು ಪುನೀತರಾದರು. ತಲಕಾವೇರಿಯ ಪವಿತ್ರ ತೀರ್ಥೋದ್ಭವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಭಕ್ತರು ಘೋಷಣೆಗಳನ್ನು ಕೂಗಿದರು. ಕಾವೇರಿ ಉಗಮದ ಸಂಕೇತವಾಗಿ ಪೂಜೆಯಲ್ಲಿ ತೊಡಗಿದ್ದ ಅರ್ಚಕರು ಕುಂಕುಮ ತುಂಬಿದ ಶುದ್ಧ ಜಲವನ್ನ ಭಕ್ತರಿಗೆ ನೀಡಿದರು. ತೀರ್ಥ ಪಡೆಯಲು ಭಕ್ತರು ಕುಂಡಲಿಕೆಗೆ ಮುಗಿಬಿದ್ದರು. ಪವಿತ್ರ ತೀರ್ಥಕ್ಕಾಗಿ ನೆರೆದಿದ್ದ ಸಾವಿರಾರು ಭಕ್ತರು ಮುಗಿಬಿದ್ದರಿಂದ ನೂಕುನುಗ್ಗಲು ಉಂಟಾಯಿತು. ನಮ್ಮ ಏನು ಪಾಪ ಇದೆ ಅದನ್ನೆಲ್ಲ ಕಳೆದುಕೊಳ್ಳೋಕ್ಕೋಸ್ಕರ ನಾವು ಇಲ್ಲಿ ಬರ್ತೀವಿ. ಕೊಡಗಿನವರೆಲ್ಲರೂ ಸಾಧಾರಣ ಇಲ್ಲಿ ಬಂದು ಪುಣ್ಯತೀರ್ಥ ಸ್ನಾನ ಮಾಡಿ ಬರ್ತಾರೆ. ಇದು 7 ಕೋಟಿ ತೀರ್ಥ ಇದು ಇಡೀ ಲೋಕಕ್ಕೆ ಇದೆ. ಇದು ಕೊಡಗಿನವರಿಗೆ ತುಂಬ ಒಂದು ವಿಶೇಷತೆ ಅಂದರೆ ತುಂಬ ಕೊಡಗಿನವರಿಗೆ ವಿಶೇಷತೆ ಇದೆ. ನಾವು ಕಾವೇರಿ ಅಮ್ಮನ ಬಗ್ಗೆ ಕೇಳಿದ್ವಿ. ಬಟ್ ಈ ವರ್ಷ ಇಲ್ಲಿ ಬಂದು ನೋಡ್ತಾ ಇದ್ದೀವಿ. ಇಲ್ಲಿರೋ ಸ್ಟಾಫ್ ಆಗಲಿ ಇಲ್ಲಿರೋ ಒಂದು ಜನ ಆಗಲಿ ಭಾಳ ಸಹಕಾರದಿಂದ ಇಂಥ ಕ್ಷೇತ್ರ ನಾನು ನಮ್ಮ ಕರ್ನಾಟಕದಲ್ಲಿ ಭಾಳ ವಿರಳ. ಇಂಥ ಕ್ಷೇತ್ರ ನೋಡಿ ನಮಗೆ ಭಾಳ ಪ್ರತಿ ವರ್ಷನೂ ಬರಬೇಕೆಂಬ ಒಂದು ಹಂಬಲ. ಇನ್ನು ಈ ಸುವರ್ಣ ಗಳಿಗೆಯನ್ನ ಕಣ್ತುಂಬಿಕೊಳ್ಳಲು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಭಕ್ತರ ದಂಡೆ ಆಗಮಿಸಿತ್ತು. ನಿನ್ನೆ ಬೆಳಗ್ಗೆಯಿಂದಲೇ ಭಕ್ತ ಸಮೂಹ ಭಾಗಮಂಡಲದಲ್ಲಿ ಬೀಡು ಬಿಟ್ಟಿತ್ತು. ಪವಿತ್ರ ಜಲವನ್ನ ಮನೆಗೆ ಕೊಂಡೊಯ್ಯಲು ಬಿಂದಿಗೆ ಬಾಟಲಿ ಹಿಡ್ಕೊಂಡಿದ್ದದ್ದು ಸಾಮಾನ್ಯವಾಗಿತ್ತು. ಯಾರು ತಮ್ಮ ಕಾಣಿಕೆ ಮತ್ತು ಹರಕೆಯನ್ನ ಹುಂಡಿಯ ಡಬ್ಬಿಯಲ್ಲಿ ಹಾಕಬೇಕು. ತೀರ್ಥ ಕುಂಡಿಗೆಯಲ್ಲಿ ಹಾಕಿದರೆ ಬೆಳ್ಳಿ ರೂಪಗಳನ್ನು ಹಾಕಿದರೆ ತೀರ್ಥ ಕೆಡ್ತದೆ. ಯಾವುದೇ ಕಾಲಕ್ಕೂ ಧಾನ್ಯವನ್ನು ಕುಂಡಿಕೆಗೆ ಬ್ರಹ್ಮ ಕುಂಡಿಕೆಗೆ ಹಾಕಬಾರ್ದು. ಅದು ಕೊಳೆತು ತೀರ್ಥ ಕೆಡ್ತದೆ. ತೀರ್ಥ ಕೆಟ್ಟರೆ ಅದು ಪಾಪವಾಗುತ್ತೆ. ಪಾಪದ ಕೆಲಸ ಮಾಡಬೇಡಿ. ಸಾವಿರಾರು ಭಕ್ತರು ಆಗಮಿಸಿರೋದ್ರಿಂದ ನೂಕುನುಗ್ಗಲು ತಡೆಯಲು ಸೂಕ್ತ ಪೊಲೀಸ್ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲದೆ ಉತ್ತಮ ಬೆಳಕು ತೀರ್ಥೋದ್ಭವವನ್ನ ರಂಗುರಂಗಾಗಿಸಿತ್ತು. ಅಚ್ಚುಕಟ್ಟಾಗಿ ಪವಿತ್ರ ತೀರ್ಥೋದ್ಭವ ನೆರವೇರಿತು. ಒಟ್ನಲ್ಲಿ ಇನ್ನೊಂದು ತಿಂಗಳು ಕಾವೇರಿ ಕ್ಷೇತ್ರದಲ್ಲಿ ಜಾತ್ರೆ ಮನೆ ಮಾಡಲಿದೆ. ಗಿರಿಧರ್, ಸುವರ್ಣ ನ್ಯೂಸ್ 24/7 ಮಡಿಕೇರಿ.